ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ರಾಹುಲ್ ಎಕ್ಸ್ಲಾಗರ್ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾವು ಮೊದಲು ಹೇಳ್ದಂಗೆ ಬೆಳಗಾವಿಯಿಂದ ಗೋಕಾಕ್ ಬಂದು ನಮ್ಮೂರಿಗೆ. ಈ ಗೋಕಾಕ್ದಾಗ ಇರುವಂಥ ಎಲ್ಲ ಪ್ಲೇಸ್ಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾನು. ಬರ್ರಿ ಹೋಗೋಣ. ಫಸ್ಟಕ್ಕೆ ಯೋಗಿಕೋಳ ಹೋಗ್ಬೇಕತ್ತೆ ಪ್ಲ್ಯಾನ್ ಐತಿ. ನೋಡ್ದ ಗೋಕಾಕ್ ಹೆಂಗೈತಲ್ಲ, ಇದು ಲಕ್ಷ್ಮಿ ಟಾಕೀಸ. ಗೋಕಾಕ್ದಾಗ ಫೇಮಸ್ ಇದು ಟಾಕೀಸ. ಇಲ್ಲಿ ಸದ್ಯ ಅಪ್ಪು ಪಿಕ್ಚರ್ ಓಡಾಯ್ತಿ. ಮೊನ್ನೆ ಒಳ್ಳೆ ರಿಲೀಸ್ ಆತ್ಲ ಅಪ್ಪು ಪಿಕ್ಚರ್, ಅದು ಓಡಾಯ್ತು ಅಪ್ಪು ಪಿಕ್ಚರ್ ಇಲ್ಲಿ. ಹಂಗೆ ಲಕ್ಷ್ಮಿ ಟಾಕೀಸಿಂದ ಮುಂದೆ ಹೋಗೋದ ಸ್ಟೇಟ ರೋಡ. ಮುಂದೆ ಗೋಕಾಕ್ದಾಗ ಫುಲ್ ಫೇಮಸ್ ಸರ್ಕಲ್ ಇದೆ, ದೊಡ್ಡ ಸರ್ಕಲ್ ಇದೆ ನೋಡಿ. ಯಾವುದಂದ್ರೆ ನೋಡಕ್ರಿ ಬೇರೆ ನೀವು, ಗೋಕಾಕ್ದಾಗ ದೊಡ್ಡ ಸರ್ಕಲ್ ಅಂದ್ರೆ ಇದು ಬಸವೇಶ್ವರ ಸರ್ಕಲ್ಲ. ಇಲ್ಲಿಂದ ಆ ಕಡೆ ರೈಟ್ ಸೈಡ್ ಹೋದ್ರೆ ಬಸ್ ಸ್ಟ್ಯಾಂಡ್ ಬರ್ತೈತಿ. ಹಿಂಗೆ ಸ್ಟೇಟ ಹೋಗ್ಬೇಕು ನಾವು. ಹಿಂಗೆ ಸ್ಟೇಟ ಹೋದ್ರೆ ಯೋಗಿಕೋಳ ಹೋಗೋ ರೋಡ ಮತ್ತು ಗೋಕಾಕ್ ಫಾಲ್ಸ್ ಹೋಗೋ ರೋಡು ಹಿಂಗೆ ಬರ್ತೈತಿ. ಫಸ್ಟ್ ಯೋಗಿಕೋಳ ಹೋಗೋಣ್ರಿ, ಆಮೇಲೆ ಗೋಕಾಕ್ ಫಾಲ್ಸ್ ಹೋಗೋಣ್ರಿ. ಹಿಂಗೆ ಸ್ಟೇಟ್ ಹೋದ್ರೆ ಗೋಕಾಕ್ ಫಾಲ್ಸ್ ಆಕೈತಿ. ಇಲ್ಲಿ ಲೆಫ್ಟ್ ಸೈಡ್ ಹೊಳೋದಿಲ್ಲ, ಲೆಫ್ಟ್ ಸೈಡ್ ಹೊಳಿದ್ರೆ ಇದು ಗೋಕಾಕ್ ಯೋಗಿಕೋಳಿಗೆ ಹೋಗ್ತೈತಿ. ಇದು ಇಲ್ಲಿ ಬಾಜು ಸಾವ್ಕಾರ ಆಫೀಸ್ ಐತಿ. ಹಿಂಗೆ ಹೋಗ್ಬೇಕು ನೋಡಿ. ಯೋಗಿಕೋಳಿಗೆ ಹೋಗ್ಬೇಕಂದ್ರೆ ನೀವೆಲ್ಲ ನಡ್ಕೊತ ಹೋಗ್ಬೇಕು, ಇಲ್ಲಾಂದ್ರೆ ಬೈಕ್ ತೊಗೊಂಡು ಹೋಗ್ಬೇಕು, ಇಲ್ಲಾಂದ್ರೆ ಆಟೋ ರಿಕ್ಷಾ ಏನಾರು ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿ ಬಸ್ ವ್ಯವಸ್ಥೆ ಇಲ್ಲ. ಗೋಕಾಕ್ದಂದ್ರೆ ಯೋಗಿಕೋಳ 7 ಕಿಲೋಮೀಟ್ರ್ ಐತೆ ಒಟ್ಟು ಟೋಟಲ್. ಆರಾಮ್ ನಡ್ಕೊತ ಹೋದ್ರು ಆರಾಮ್ ಹೋಗ್ತೀರಿ ನೀವು. 1-1.5 ತಾಸನೇ ಹೋಗ್ತೀರಿ ಆರಾಮ್. ಎಲ್ಲ ವ್ಯೂ ಪಾಯಿಂಟ್ ಎಲ್ಲ ನೋಡ್ಕೊತ ಮಸ್ತ್ ಹೋಗ್ತೀರಿ. ಮಸ್ತ್ ಐತಿ ವ್ಯೂ ಎಲ್ಲ. ನೋಡ್ರಿ ಹೆಂಗೆ ಕಾಣೈತಿ ಎಲ್ಲ ಗ್ರೀನರೀಸ್. ನೋಡ್ರಿ ಇದು ಫಸ್ಟ್ ವ್ಯೂ ಪಾಯಿಂಟ್ ಇದೆ. ಇದು ಹಿರಣ್ಯಕೇಶಿ ನದಿ. ಇದು ತುಂಬ ಹರಿಯಾತಿರ್ತೈತೆಲ್ಲ. ಮಳೆಗಾಲದಾಗ ಬರ್ಬೇಕು ನಾವು, ಬೇಸಿಗೆಗಾಲದಾಗ ಬಂದು ಆದರೂ ಇಟ್ಟು ಐತೆ ಅಂದ್ರೆ ನೀವು ಮಳೆಗಾಲದಾಗ ಬಂದ್ರೇ ಎಷ್ಟರ ಬರೋದು ಲೆಕ್ಕ ಹಾಕ್ರಿ. ನೋಡ್ರಿ ಇದು ವ್ಯೂ ಹೆಂಗೆ ಕಾಣೈತಿ, ಮಸ್ತ್ ಕಾಣೈತ್ಲೆ ಎಲ್ಲ. ಇದು ಫಸ್ಟ್ ವ್ಯೂ ಪಾಯಿಂಟ್ ನೋಡ್ಕೊಂಡ ನೆಕ್ಸ್ಟ್ ಮುಂದೆ ಹೊಂಟು. ನೋಡ್ರಿ ಹೆಂಗೆ ಬಾಜುನ ನದಿ ಐತಿ, ನದಿ ಬಾಜುನ ರೋಡ್ ಐತಿ. ರೋಡು ಮಸ್ತ್ ಮಾಡ್ಯಾರ ಈಗ. ರೋಡ್ ಮಾತ್ರ ಅವನವನು ಬೆಂಕಿ ಆಗೈತಿ ಈ ಸಲ. ನೋಡ್ಲ ಹೆಂಗೆ ಕಾಣೈತಿ, ಮಸ್ತ್ ಮಾಡ್ಯಾರ ರೋಡ್ ಎಲ್ಲ. ಮತ್ತು ಯೋಗಿಕೋಳ ಹೋಗೋ ರೋಡ್ದಾಗ ಇದು ಸೆಕೆಂಡ್ ವ್ಯೂ ಪಾಯಿಂಟ್. ಇದು ಎಲ್ಲ ಕಪಲ್ಸ್ಗಳಿಗೆ ಫೇಮಸ್ ಇದೆಲ್ಲ. ಈ ವ್ಯೂ ಪಾಯಿಂಟ್ ಮಸ್ತ್ ಐತಿ ಇಲ್ಲಿ. ಮತ್ತು ಯಾರು ಸ್ವಿಮ್ಮಿಂಗ್ ಮಾಡ್ತಾರೋ ಅವ್ರಿಗೂ ಇದೆಲ್ಲ ಮಸ್ತ್ ಐತಿ ಇಲ್ಲೆಲ್ಲ ಸ್ವಿಮ್ಮಿಂಗ್ ಮಾಡೋಕ್ಕೆಲ್ಲ. ಈ ಗೇಟ್ ಯಾವತ್ತೂ ಬಂದಿರ್ತೈತಿ. ನಾವು ಬಾಜುಕಿಂದ ಜಂಪ್ ಮಾಡಿ ಬರ್ಬೇಕು ಅದನ್ನು ಕಾಂಪೌಂಡ್. ಇವು ನಮ್ಮ ಮಾವ, ನಮ್ಮ ಮಾವ ಇಬ್ಬರು ಕೂಡ ಹೊಂಟಿದ್ದು. ನಮ್ಮ ಮಾವ ನೋಡ್ರದ ಬರ್ದು ಹಚ್ಚಿದಾರೆ ಇಲ್ಲೇ. ನದಿ ಇದೆ 80 ಫೂಟ್ ಆಳ ಐತತ್ತಿದ್ದ. ಅದಕ್ಕೆ ಯಾರು ಈಸಾಡಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾರೆ. ಬಟ್ ನಮ್ಮ ಮಂದಿ ಕೇಳಂಗಿಲ್ಲ. ಎಂತಲ್ಲಿ ಏನು ಮಾಡಬಾರ್ದು ಅಂತಲ್ಲ ಅಂತಲ್ಲಿ ಅದನ್ನ ಹೆಚ್ಚು ಮಾಡ್ತಾರೆ. ಇಲ್ಲಿ ಮೇಂಟೆನೆನ್ಸ್ ಮಾತ್ರ ಭಾರಿ ಮಾಡತ್ತಾರ. ಯಾರು ಮಾಡತ್ತಾರ ಗೊತ್ತಿಲ್ಲ, ಮಾತ್ರ ಅಣ್ಣ ಹೊತ್ತು ಮಾಡ್ಯಾರ ಮೇಂಟೆನೆನ್ಸ್ ಎಲ್ಲ. ನಾವು ಬ್ಯಾಸಿಗೆಲ್ದಾಗ ಬಂದಿದ್ದೋಣಂತ ನೀರು ಸ್ವಲ್ಪ ಕಡಿಮೆ ಐತಿ, ಆದರೂ ಅನ್ನ ಹೊತ್ತು ಕಾಣ ಐತಿ. ಈಗ ಹಿಂಗೆ ಕಾಣ ಐತಿ ಅಂದ್ರೆ ನೀವು ಲೆಕ್ಕ ಹಾಕ್ಬೇಕದು. ಒಂದು 3-4 ಸಲ ಫ್ಲಡ್ ಬಂದಾಗಿದ್ದೆಲ್ಲ ಪೂರ ಮುಚ್ಚೋಗಿತ್ತಲ್ಲ ಅದು. ನೋಡ್ರಿ ಹೆಂಗೆ ಕಾಣ ಐತಿ ಎಲ್ಲ. ಅದು ಮಸ್ತ್ ಮೇಂಟೆನೆನ್ಸ್ ಮಸ್ತ್ ಮಾಡ್ಯಾರ ಮಾತ್ರ ಇಲ್ಲಿ. ಇಲ್ಲಿ ನೀವೆಲ್ಲ ಅಡುಗೆ ಎಲ್ಲ ಮಾಡ್ಕೋಬೋದು ಬಂದ. ನೋಡು ಕಾಕ ಇಲ್ಲೇ ಮೇನ ಹಿಡತ್ತಾರು. ಸ್ಯಾಟರ್ಡೆ ಸಂಡೇ ಅದು ಬಂದ್ರಂದ್ರೆ ಇಲ್ಲೇ ಮೇನ ಹಿಡ್ದು ಕೊಡ್ತಾರೆ ಫ್ರೆಶ್ ಎಲ್ಲ. ಇಲ್ಲೇ ಅಡುಗೆ ಮಾಡ್ಕೋಬೋದು ನೀವು. ನೋಡ್ರಿ ಆಚೆ ಕಡೆ ಒಂದಿಬ್ಬರು ಹಿಡಿಯತ್ತಾರು, ಇಲ್ಲೇ ಬಜ್ಜ ಹಿಡಿಯತ್ತಾನು.
ಎರಡು ಕಣ್ಣು ಮುಚ್ಕೊಂಡು ಜಸ್ಟ್ ಫೀಲ್ ಇಟ್. ನೋಡ್ರಿ ಫ್ರೆಂಡ್ಸ್, ವ್ಯೂ ಮಾತ್ರ ಅಮೇಜಿಂಗ್ ಆಗೈತೆ. ಅವನು ಇಂಥ ಬ್ಯಾಸ್ಗ್ಯಾಗೂ ಹಿಂಗೆ ಕಾಣೈತಿ ಅಂದ್ರೆ ವ್ಯೂ ಮಸ್ತ್. ಆರಾಮ್ ಇಲ್ಲೇ ಹಂಗೆ ಕಳೆದು ಜಿಗಿಬೇಕು ಅನ್ಸೈತಿ. ಬಟ್ ನನಗೆ ಈಸಾಡಕ್ಕೆ ಬರಂಗಿಲ್ಲ, ಏನು ಮಾಡೋದು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಇದೊಂದು ವ್ಯೂ ಪಾಯಿಂಟ್ ಎಲ್ಲ ನೋಡ್ಕೊಂಡು ಮತ್ತೆ ನಾವು ಹೊಂಟು ಮುಂದೆ. ನೋಡ್ದೆ ಹೆಂಗೆ ಹೊಂಟಾನ ಮಾವು ಮುಂದೆ. ನೋಡಿ ಹಿಂಗೆ ಹತ್ತಿ ಹಿಂಗೆ ಇಳಿದು ಹೋಗ್ಬೇಕು. ಇಲ್ಲಿ ಈ ವ್ಯೂ ಪಾಯಿಂಟ್ ನೋಡ್ಬೇಕಂದ್ರೆ ಇಲ್ಲೇ ಇಳಿಬೇಕು. ನೋಡಿ ಆದ್ಮೇಲೆ ಹಿಂಗೆ ಹತ್ತಿ ಹೋಗ್ಬೇಕು. ಮತ್ತೆ ನೋಡ್ರದ ನಮ್ಮ ಗಾಡಿ ಹೆಂಗೆ ನಿಂತೈತಿ, ನೋಡ್ರದ ನಮ್ಮ ಬ್ಲ್ಯಾಕ್ ಟೈಗರ್ ಹೆಂಗೆ ನಿಂತೈತಿ. ಅವನು ಇತರ ರಿವ್ಯೂ ಮಾಡ್ಬೇಕಾಗೈತಿ. ರಿವ್ಯೂ ಮಾಡೋಕ್ಕೆ ಟೈಮೇ ಸಿಗೋತ್ತಾಗೈತಿ ನನಗೆ. ಮಾಡ್ತಾನೆ, ಒಂದಲ್ಲ ಒಂದು ಮಾಡೇ ಮಾಡ್ತಾನೆ ನೋಡಕ್ಕೆ ರಿವ್ಯೂ. ನೆಕ್ಸ್ಟ್ ವ್ಯೂ ಪಾಯಿಂಟಿಗೆ ಹೋಗೋಣ್ರಿ. ಇದು ಮೂರನೇ ವ್ಯೂ ಪಾಯಿಂಟ. ಇಲ್ಲಿ ವ್ಯೂ ಪಾಯಿಂಟ್ ಅನ್ನೋಕ್ಕಿಂತ ಮೇನ್ ಏನೈತೆ ಅಂದ್ರೆ ಅಡುಗೆ ಮಾಡೋಕ್ಕೆಲ್ಲ ಮಸ್ತ್ ಐತಿ ಇಲ್ಲಿ ಜಾಗೆಲ್ಲ. ನೋಡ್ರಿ ಅಲ್ಲೆಲ್ಲ ಅಡುಗೆ ಎಲ್ಲ ಮಾಡ್ಕೊಂಡು ತಿನ್ಬೋದು ನೀವು. ಬರ್ರಿ ನೆಕ್ಸ್ಟ್ ತೊಗೊಂಡ್ರು ಮುಂದೆ. ಮುಂದೆ ಇಲ್ಲೊಂದು ದೊಡ್ಡ ಗೇಟ್ ಬರ್ತೈತಿ. ಈ ಗೇಟ್ ದಾಟಿ ಮುಂದೆ ಹೋಗ್ಬೇಕು. ಹಂಗೆ ಅವಾಗ ಮೇನ್ ಯೋಗಿಕೋಳ್ ಇರೋದು ಪ್ಲೇಸ್ ಬರ್ತೈತಿ. ಮೇನ್ ಯೋಗಿಕೋಳ್ ಎದಕ್ಕೆ ಫೇಮಸ್ ಅಂದ್ರೆ ಮಲ್ಲಿಕಾರ್ಜುನ ದೇವ್ರ ಗುಡಿ ಐತಿ ಇಲ್ಲಿ ಮ್ಯಾಲ, ಗುಡ್ದಾಗ ಐತಿ ಮ್ಯಾಲ. ಇಬ್ಬರು ಆಂಟಿಗಳು ಬರ್ರಿ ಕಪ್ರ ತೊಗೊಂಬರ್ರಿ ಅಂದಾಗ ನೆನಪಾತು ನನ್ನ ಪರ್ಸ್ ಬಿಟ್ಟು ಬಂದಿದ್ದು. ಮತ್ತೆ ವಾಪಸ್ ಹೋದು. ಆಗ ಸೆಕೆಂಡ್ ವ್ಯೂ ಪಾಯಿಂಟ್ ನೋಡತ್ತಿದ್ದಿಲ್ಲ, ಅಲ್ಲೇ ಪರ್ಸ್ ಬಿಟ್ಟು ಬಂದಿನ್ನೆ. ಮತ್ತೆ ವಾಪಸ್ ಬನ್ನಲ್ಲಿ ಇಲ್ಲಿ ಫೋಟೋ ಶೂಟ್ಗಳು ಮಾಡಕ್ಕೆ ಹೋಗ್ತಿದ್ದು. ಅವಾಗ ಪರ್ಸ್ ಹಂಗೆ ತೆಗೆದಿಟ್ಟಿನ್ನೆ ಸೈಡ್. ಇಲ್ಲಿ ನಾವಿಬ್ಬರು ಮರ್ತು ಹಂಗೆ ಹೋಗಿಬಿಟ್ಟು ಪರ್ಸ್ ನೆನಪೇ ಇಲ್ಲ ನಮಗೆ. ವಿಡಿಯೋ ಮಾಡ್ಕೊತ ಗದ್ದಲ್ದಾಗ ಯಾರು ಅದು ತೊಗೊಂಡು ಹೋಗ್ಯಾರ ಆಮೇಲೆ ಮಾಡೀನಿ. ಮತ್ತು ಪುಣ್ಯಕ್ಕೆ ಇಲ್ಲೇ ಆಯ್ತದು. ಈ ಪರ್ಸ್ ಭಾಳ ಇಂಪಾರ್ಟೆಂಟ್ ಐತದ. ಪರ್ಸ್ ತೊಗೊಂಡು ಮತ್ತೆ ವಾಪಸ್ ದೇವ್ರ ಗುಡಿಗೆ ಹೋದು. ಮತ್ತು ಅಲ್ಲಿ ಕಾಯಿ ಕಪ್ಪರ ತೊಗೊಂಡು ಮತ್ತು ಅಲ್ಲಿ ಮಂಗ್ಯಾಗಳು ಭಾಳ ಇರ್ತಾವಂತ ಹೇಳಂತಲೇ ಮತ್ತು ನಮ್ಮ ಮಾವ ಒಂದು 2 ಡಜನ್ ಬಾಳೆಹಣ್ಣು ತೊಗೊಂಡು ಮಂಗ್ಯಾಗಳು ಕೊಡ್ಬೇಕಂತೇಳಿ. ಬರ್ರಿ ಮ್ಯಾಲೆ ಹೋಗ್ರಿ ದೇವ್ರ ಗುಡಿಗೆ. ನಿಮ್ಗೆ ಏನಾರು ಈ ಸ್ಟೆಪ್ಸ್ ಎಟ್ಟದಾವ ಹೇಗೆ ಕೌಂಟ್ ಹಾಕ್ರಿ ನೋಡ್ನು. ಕೌಂಟ್ ಹಾಕಿ ನಾನು ಕಾಮೆಂಟ್ ಮಾಡಿರಿ. ನಾನು ಲಾಸ್ಟಿಗೆ ಹೇಳ್ತಾನು, ಆದರೂ ನೀವು ಒಂದು ಸಲ ಕೌಂಟ್ ಹಾಕಿ ಇಟ್ಕೊರಿ ನೋಡ್ನು. ಅಯ್ಯಪ್ಪ ಫುಲ್ ತೆಗತಾಯ್ತು ಮಾವ. ಇಲ್ಲ ನೋಡಿಲ್ಲ, ಫುಲ್ ತೆಗತಾಯ್ತು. ಈ ಕಡೆ ನೋಡೋವಲ್ಲ ಒಟ್ಟ. ದೇವ್ರ ಗುಡಿನೂ ಅಲ್ಲೈತಿ. ಅಯ್ಯಪ್ಪ ಮಾವ ಈ ಕಡೆ ನೋಡಿಲ್ಲ. ನಮ್ಮ ಪಾಲಿಗೆ ಎಂದು ದೇವಯ್ಯ. ಅಪ್ಪ ಸಾಕಾತ್ ಫುಲ್. ಮೆಟ್ಲ ಯಾರು ಒಂದಿಟ್ಟು ಕೂತು ಮತ್ತೆ ಚಾಲು ಮಾಡಿದ್ದು. ನೋಡಿ ದೇವ್ರ ಗುಡಿ ಹೆಂಗೈತಿ. ಬಂದು ನಾವು ಪೂರ ಮೆಟ್ಲೆಲ್ಲ ಹತ್ತಿ ನಾವು ಬಂದು ಮ್ಯಾಲೆ ಮಲ್ಲಿಕಾರ್ಜುನ ದೇವ್ರ ಗುಡಿಗೆ. ಮ್ಯಾಲಿಂದ್ರ ತಾಗಿನ ವ್ಯೂ ಎಲ್ಲ ಮಸ್ತ್ ಕಾಣಿದ್ದ. ಬರ್ರಿ ದೇವ್ರಿಗೆ ಹೋಗೋಣ್ರಿ. ನಿಮಗೂ ದೇವ್ರ ದರ್ಶನ ಮಾಡಿಸ್ತಾನೆ ಬರ್ರಿ.
ಎಲ್ಲರೂ ಕೈ ಮುಗಿರಿ ಇಲ್ಲಿಂತ್ರಣ. ಇಲ್ಲೊಂದು ಹೊಂಡ ಐತಿ. ಇಲ್ಲಿ ಕಂಟಿನ್ಯೂ ನೀವು ಯಾವಾಗ ಬೇಕಾದಾಗ ಬರ್ರಿ, ವರ್ಷದಾಗ ಯಾವ ದಿನ ಬೇಕಾದ ಬರ್ರಿ, ಇಲ್ಲಿ ಕಂಟಿನ್ಯೂ ನೀರು ಇರತ್ತವ. ಇದ್ದು ಮಾತ್ರ ಅನ್ನ ಹೊತ್ತು ವ್ಯೂ ಮಾತ್ರ ಇದ್ರು ಮಸ್ತ್. ಅವನು ಬರ್ಬೇಕಿಂತ ಜಾಗಕ್ಕೆಲ್ಲ. ಅದ ವ್ಯೂ ಪಾಯಿಂಟ್ದಾಗ ನಾವು ಒಟ್ಟು ಫೋಟೋ ಶೂಟ ಮತ್ತು ವಿಡಿಯೋ ಶೂಟ್ ಮಾಡ್ಕೊಂಡು ವಾಪಸ್ ಹೋಗುತ್ತೆ. ನಮ್ಮ ಮಾವಾಗ ಸ್ಟೆಪ್ಸ್ ಎಣ್ಸಕ್ಕೆ ಏನು ಎಷ್ಟದ ಎಣಿಸ್ಪ ಅಂತ ಹೇಳಿ ಎಣ್ಸ್ಕೊತ ಹೊಂಟಂದವ. ಈಗ 185, 186, 187 ಮೆಟ್ಲುಗಳು 299 ಮೆಟ್ಲು ಅದಾವು. 350 ಅದಾವ ರೀ ಟೋಟಲ್ ರೀ. ನಾವು ಎಣಿಸಿದ್ದು 299 ಬಂದವು ರೀ. ಹಾಂ ರೀ, ಅಲ್ಲೆಲ್ಲ ಎಣಿಸಿದ್ವಿ ರೀ. ಮೂರು ಆತು ರೀ. 4-5 ಕಡಿಮೆ ಆಗಿರ್ಬೇಕ್ರಿ. 60 ದೂರ 360 ರೀ. ಹಾಂ ರೀ, ಟೈಸ್ ಹಾಕನ ರೀ, ಅಟ್ ಯಾತ್ರೆ ಮಾಡ್ಯಾರ. ಒಟ್ಟು ಟೋಟಲ್ ರೀ 360 ರೀ. 350 ನಿಕ್ಕಿದ ನೋಡಿ.